ತೊಕ್ಕೊಟ್ಟುವಿನಿಂದ ಮುಡಿಪುವರೆಗೆ ಮಂಗಳೂರು ವಿಶ್ವವಿದ್ಯಾನಿಲಯ ರಸ್ತೆಯನ್ನ ರಾಜ್ಯ ಹೆದ್ದಾರಿಯನ್ನ ಹಂತ ಹಂತವಾಗಿ ಅಭಿವೃದ್ಧಿಪಡಿಸುತ್ತಿದ್ದು, ತೊಕ್ಕೊಟ್ಟು ಜಂಕ್ಷನ್, ದೇರಳಕಟ್ಟೆ ಜಂಕ್ಷನ್ ಮತ್ತು ಬಾಕಿ ಉಳಿದಿರುವ ಚತುಷ್ಪಥ ರಸ್ತೆ ಕಾಮಗಾರಿಗೆ 30 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ದು, ದೇರಳಕಟ್ಟೆಯಲ್ಲಿ ಜಂಕ್ಷನ್ ಸೇರಿದಂತೆ ಫಾದರ್ ಮುಲ್ಲರ್ ಹೋಮಿಯೋಪತಿ ಕಾಲೇಜಿನಿಂದ ದೇರಳಕಟ್ಟೆ ಜಂಕ್ಷನ್ವರೆಗಿನ ಚತುಷ್ಪಥ ರಸ್ತೆ 4.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳಲಿದೆ ಎಂದು ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಹೇಳಿದರು. ಅವರು ದೇರಳಕಟ್ಟೆ ಜಂಕ್ಷನ್ ಅಭಿವೃದ್ಧಿ ಮತ್ತು ಫಾದರ್ ಮುಲ್ಲರ್ಸ್ ಹೋಮಿಯೋಪತಿ ಕಾಲೇಜಿನಿಂದ ದೇರಳಕಟ್ಟೆಯವರೆಗಿನ ಚತುಷ್ಪಥ ರಸ್ತೆ ಕಾಮಗಾರಿಗೆ ಚಾಲನೆಯನ್ನ ನೀಡಿ ಮಾತನಾಡಿದರು. ತೊಕ್ಕೊಟ್ಟಿನಿಂದ ಮುಡಿಪು ಸಂಪರ್ಕಿಸುವ ಈ ರಾಜ್ಯ ಹೆದ್ದಾರಿಯನ್ನ ಟೋಲ್ ಮುಕ್ತ ರಸ್ತೆಯನ್ನಾಗಿ ಅಭಿವೃದ್ಧಿಪಡಿಸುವ ಯೋಜನೆಯ ಮೊದಲ ಹಂತದ ಕಾಮಗಾರಿ ಮುಗಿದ ಕೂಡಲೇ ಎರಡನೇ ಹಂತವಾಗಿ ಸರ್ವಿಸ್ ರಸ್ತೆ, ಫುಟ್ಪಾತ್ ಸೇರಿದಂತೆ ರಸ್ತೆ ಅಭಿವೃದ್ಧಿ, ಸೌಂದರ್ಯೀಕರಣಕ್ಕೆ ಬೇಕಾದ ಯೋಜನೆಯನ್ನ ರೂಪಿಸಲು ಈಗಾಗಲೇ ಲೋಕೋಪಯೋಗಿ ಇಲಾಖೆಗೆ ಸೂಚನೆ ನೀಡಿದ್ದೇನೆ. ಎಲ್ಲ ಜಂಕ್ಷನ್ಗಳಲ್ಲೂ ಜಂಕ್ಷನ್ ಅಭಿವೃದ್ಧಿ ಸೇರಿದಂತೆ ಖಾಸಗಿ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಸೌಂದರ್ಯೀಕರಣ, ಸರ್ಕಲ್ಗಳ ಅಭಿವೃದ್ಧಿ ನಡೆಸಲಾಗುವುದು. ಡ್ರೈನೇಜ್, ನೀರು ಹರಿದು ಹೋಗಲು ಚರಂಡಿ ನಿರ್ಮಾಣ, ಎಲೆಕ್ಟ್ರಿಕಲ್ ಸೇರಿದಂತೆ ಕೇಬಲ್ಗಳನ್ನು ಹಾಕಲು ಪ್ರತ್ಯೇಕ ವ್ಯವಸ್ಥೆ ಮಾಡಲು ಸೂಚಿಸಲಾಗಿದೆ ಎಂದರು. ಹಂತ ಹಂತವಾಗಿ ಚತುಷ್ಪಥ ರಸ್ತೆ ಮಾಡಿ ಮಾದರಿಯಾದ ರಸ್ತೆ ಮಾಡಿದ್ದೇವೆ. ಯಾವುದೇ ಒಂದು ಟೋಲಿಂದ ವಸೂಲು ಮಾಡಬಾರ್ದಂತೆ ನಮ್ಮ ರಾಜ್ಯ ಸರ್ಕಾರದ ಅನುದಾನದಿಂದ ಬಂದದ್ದನ್ನು ಸಂಪೂರ್ಣ ಉಪಯೋಗಿಸಿಕೊಂಡು ರಾಜ್ಯಕ್ಕೆ ಮಾದರಿಯಾಗಿ ಬಂದ ರಸ್ತೆ ಇದೀಗ ತೊಕ್ಕೋಟಿಂದ ಚೆಂಬುಗುಡ್ಡೆ ತನಕ ಚತುಷ್ಪಥವಾಗಿ ಮತ್ತು ಕೆಲವು ಕಡೆ 6 ಲೇನ್ ಮಾಡಿಕೊಂಡು ಅದರ ನಂತರ ದೇರಳಕಟ್ಟೆ ಜಂಕ್ಷನ್ಗೆ 4.5 ಕೋಟಿ ಬರೀ ಇಂಪ್ರೂವ್ಮೆಂಟ್ ಮತ್ತು ಡೆವಲಪ್ಮೆಂಟ್ಗೆ ಮಾಡಿ ಮತ್ತು ನಮ್ಮ ಯೂನಿವರ್ಸಿಟಿ ಹೋಗೋ ತನಕ ಕೂಡ ರಸ್ತೆಯನ್ನು ಅಗಲೀಕರಣ ಸುಂದರಗೊಳಿಸಿ ಸುಮಾರು 30 ಕೋಟಿ ರೂಪಾಯಿ ಅನುದಾನಗಳನ್ನ ಬಿಡುಗಡೆ ಮಾಡಿದ್ದೇವೆ. ಈ 30 ಕೋಟಿ 4.5 ಕೋಟಿ ಅದು ಇಲ್ಲಿಗೆ ಇವತ್ತು ಟೆಂಡರ್ ಆಗಿದೆ. 25 ಕೋಟಿ ಈ ಪ್ರಮುಖವಾದ ರಸ್ತೆಗೆ ಬರ್ತದೆ. 2 ಕೋಟಿ ನಮ್ಮ ಅಬ್ಬಕ್ಕಸ್ತರದ ಮಾಸ್ತಿಕಟ್ಟೆವರೆಗೆ ಡ್ರೈನ್ ಏನಿದೆ ಆ ಡ್ರೈನ್ ಮಾಡಲಿಕ್ಕೆ ಇವತ್ತು ಅನುದಾನ ಬಿಡುಗಡೆ ಮಾಡಿ ಮತ್ತು 4.5 ಕೋಟಿ ಒಂದು ಪ್ರಪೋಸಲ್ ಇದೆ. ಅದು ಅಬ್ಬಕ್ಕ ಸರ್ಕಲಿಂದ ಒಂದು ಬೀಚ್ ರಸ್ತೆಯನ್ನು ಮಾದರಿಯಾಗಿ ರಸ್ತೆಯನ್ನು ಇವತ್ತು ನಿರ್ಮಾಣ ಮಾಡಲಿಕ್ಕೆ ಕೆಲಸ ಕಾರ್ಯಗಳಾಗುವಾಗ PWD ಜಾಗೆಯಲ್ಲಿ ಯಾರು ಹಿಂದೆ ಕಟ್ಟಿದ್ದಾರೆ ಅವ್ರಿಗೆ ಇಲ್ಲಿ ತನಕ ಅವ್ರೇನು ತೊಂದರೆ ಕೊಡಲಿಲ್ಲ. ಈಗ ಅವರವರ ಜಾಗವನ್ನು ಅವರವರಿಗೆ ಕೊಡೋ ವ್ಯವಸ್ಥೆ ಆಗಬೇಕು. ಅದೆಲ್ಲ ವಿಶ್ವಾಸತೆ ಕೆಲಸ ಮಾಡಲಿಕ್ಕೆ ಅಂತ ನಾವು ಕೂಡ ಇವತ್ತು ಹೇಳಿದ್ದೇವೆ. ಜನಸಾಮಾನ್ಯರೆಲ್ಲರೂ ಕೂಡ ಸಹಕಾರ ಇವತ್ತು ಕೊಡಬೇಕು. ಮತ್ತು ಈ ಒಂದು ರಸ್ತೆಯನ್ನು ಮಾದರಿ ರಸ್ತೆಯನ್ನಾಗಿ ಮಾಡಲಿಕ್ಕೆ ಅದು ಸರ್ಕಾರದ ಅನುದಾನ, ನಮ್ಮ ಸ್ಥಳೀಯ ಮಟ್ಟದೆಲ್ಲ ಜನಪದ ಮತ್ತು ಇವರೆಲ್ಲ ಸಹಕಾರ ಮತ್ತು ಇಲ್ಲಿ ವ್ಯಾಪಾರ ಮಾಡುವಂಥ ವಾಣಿಜ್ಯ ಕೇಂದ್ರಗಳು ಮತ್ತು ವ್ಯಾಪಾರಸ್ಥರು ಅವರ ಕೊಡುಗೆಯನ್ನು ಸೌಂದರ್ಯೀಕರಣ ಮಾಡಲಿಕ್ಕೆ ಕೊಡಬೇಕು. ಆಗ ಅದು ಇನ್ನೂ ಸೌಂದರ್ಯ ಆಗ್ತದೆ. ಸೊ ಇದು ಎಲ್ಲರೂ ಸೇರಿಕೊಂಡು ಸರ್ವರಿಗೆ ಆಗುವಂಥ ಭವಿಷ್ಯದ ಪೀಳಿಗೆ ಕೊಡುವಂಥ ಒಂದು ರಸ್ತೆ ಆಗ್ತದೆ, ಮತ್ತೊಂದು ಮಾದರಿ ಆಗ್ತಂತೆ ಮತ್ತು ಎಲ್ಲ ಸಹಕಾರವನ್ನು ಯಾಚಿಸ್ತಾರೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರಜಿಯಾ, ಉಪಾಧ್ಯಕ್ಷೆ ಹೇಮಾವತಿ, ಮಾಜಿ ಅಧ್ಯಕ್ಷ ಅಬ್ದುಲ್ ಸತ್ತರ್, ಸಿಎಂ ಯೂಸುಫ್ ಬಾವಾ, ಸದಸ್ಯರಾದ ಇಕ್ಬಾಲ್, ಇಬ್ರಾಹಿಂ, ಹನೀಫ್ ಬದ್ಯಾರ್, ರಜಾಕ್ ಕಾನಕೆರೆ, ಆಲಿಮಮ್ಮ ಬದ್ಯಾರ್, ಪುಷ್ಪಲತಾ ರೈ, ಮಾಜಿ ಸದಸ್ಯರಾದ ಕಬೀರ್ಡಿ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್, ಉಳ್ಳಾಲ.